ರಜನಿ ರಾಜಕೀಯ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಈಗ ನಾವು ತಮಿಳುನಾಡು ರಾಜಕೀಯ ಅಂತ ಮಾತಾಡಿದಾಗ ಇನ್ನೊಂದು ಪ್ರಶ್ನೆಯ ಜೊತೆಗೆ ಒಂದು ಕುತೂಹಲ ಸಹಜವಾಗೇ ಅವ್ರ ಮನಸ್ಸಿಗೆ ಬಂದ್ಬಿಡುತ್ತೆ. ಈಗ ತಮಿಳುನಾಡು ಅಂತ ಅಂದ್ರೆ ಈಗ ಕಮಲ್ ಹಾಸನ್ ಅವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಈಗ ರಜನಿಕಾಂತ್ ಅವರು ಕೂಡ ಖಚಿತಪಡಿಸಿದ್ದಾರೆ ರಾಜಕೀಯಕ್ಕೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ. ಏನ್ ಅನ್ಸುತ್ತೆ, ಈಗ ಕಮಲ್ ಹಾಸನ್ ಅವರು ಕೂಡ ರಜನಿಕಾಂತ್ ಅವ್ರ ಜೊತೆ ಸೇರ್ತಾರಾ, ಬೇರೆ ಪಕ್ಷವನ್ನ ಕಟ್ತಾರಾ, ಇವರಿಬ್ಬರ ಮಧ್ಯೆನೇ ಒಂದ್ ರೀತಿ ಫೈಟ್ ಬರುತ್ತಾ ಅಂತ ಹೇಗ್ ಅನ್ಸುತ್ತೆ ಅದ್ರ ಬಗ್ಗೆ? ಮೋಸ್ಟ್ಲಿ ಇವರು ಅನೌನ್ಸ್ ಮಾಡಿದ್ದಾರೆ, ಆದ್ರಿಂದ ಅವ್ರು ಸ್ಟಾಪ್ ಆಗ್ಬಿಡ್ತಾರೆ 99%. ನಾನು ಹೇಳ್ಬಾರ್ದು ನಮ್ಮ ಕಡೆ ಎಲ್ಲ ಫ್ಯಾನ್ಸ್ ಇದ್ದಾರೆ ಅಂತ. ಅವ್ರ ಫಾಲೋವರ್ಸು ಅಭಿಮಾನಿಗಳು ಇದ್ದಾರೆ, ಬಟ್ ಫ್ಯಾನ್ಸ್ ಅಂತ ಜಾಸ್ತಿ ಇಲ್ಲ. ಅವರು ಒಳ್ಳೆ ವೆಲ್ಫೇರ್ ಮಾಡ್ಕೊಂಡಿದ್ದಾರೆ. ನಮ್ಮವ್ರಿಗೆ ಇರೋಷ್ಟು ಅವ್ರಿಗೆ ಅಷ್ಟು ಫಾಲೋವರ್ಸ್ ಇಲ್ಲ, ಅದೊಂದು. ಮತ್ತೆ ಅವರು ಇವ್ರ ಜೊತೆಗೆ ಸೇರಕ್ಕೆ ಸಾಧ್ಯ ಇಲ್ಲ. ಇವ್ರದ್ದು ರೀತಿನೇ ಬೇರೆ. ಅವರು ಏನು ಗಾಡ್ ಇಲ್ಲ ಅಂತಾರೆ, ಅವ್ರ ಪಾಲಿಸಿ ಅದು. ಇವರು ಫುಲ್ ಗಾಡೆ. ಆಂಡವನ್ ಚೊಲ್ರ ಅರುಣಾಚಲಂ ಕೇಕ್ರ, ಇವ್ರು ಅರುಣಾಚಲಂ. ಆಂಡವನ್ ಏನ್ ಹೇಳ್ತಾರೋ ಅದೇ, ಗಾಡ್ ಏನ್ ಹೇಳ್ತಾರೋ ಅದನ್ನೇ ಇವ್ರು ಫಾಲೋ ಮಾಡ್ತಾರೆ. ಅದೇ ಮೇನ್ ಥಿಂಗ್. ಇವರು ಮೆಡಿಟೇಷನ್ ಇಂದ ಬಾಬಾನ ಮೈಂಡ್ ತರ್ತಾರೆ, ಅವ್ರು ಪ್ರಶ್ನೆ ಹಾಕ್ತಾರೆ, ಅಲ್ಲಿಂದ ಏನ್ ಮಾಡ್ಬೇಕು ಅಂತ ಬಾಬಾಯಿಂದಾನೇ ಇವ್ರು ಒಂದೊಂದು ಶೋಚನೆನೂ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿ ಅವರಿಂದಾನು. ಅದಕ್ಕೆ ಫಸ್ಟ್ ದೊಡ್ಡವ್ರ ಹತ್ರ ಬಂದ್ಬಿಟ್ಟು ಇಲ್ಲಿ ಆಶೀರ್ವಾದ ತಕೊಂಡು ನೆಕ್ಸ್ಟ್ ದಿವಸನೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ರು. ಅವರು ಅಪಾರ ದೈವ ಭಕ್ತರು ಇವರಾಗಿದ್ದಾರೆ. ಅವರ ರೀತಿ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. 100% ಸೇರಲ್ಲ, ನಮಗೂ ಅಷ್ಟೇ ಸೇರಬಾರದು, ಸೇರ್ಲೇಬಾರದು. ಖಂಡಿತ ಅಭಿಮಾನಿಗಳಲ್ಲೂ ಕೂಡ ಆ ರೀತಿಯಾಗಿ ಆಗಬಾರದು ಅನ್ನೋದು. ಮತ್ತೆ ಮಾತನಾಡ್ತೀನಿ ಈ ವಿಚಾರವಾಗಿ. ನಟ ರಮೇಶ್ ಅರವಿಂದ್ ಅವರು ಕೂಡ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡ್ತಾ ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ. ಇಲ್ಲ, ಇದು ಒಂದು 15 ವರ್ಷಗಳಿಂದ ನಡೀತಾನೆ ಇದೆ. ರಜನಿ ಅವರು ಬರ್ತಾರೆ ಬರಲ್ಲ ಅಂತ, ಅದಕ್ಕೊಂದು ಫುಲ್ ಸ್ಟಾಪ್ ಹಾಕಿ ಬರ್ತಾ ಇದೀನಿ ಅಂತ ಸ್ಪಷ್ಟವಾಗಿ ಹೇಳಿರೋದು, ಖಂಡಿತವಾಗ್ಲು ಈ ನಿರ್ಧಾರಕ್ಕೆ ಅವ್ರು ಬಂದಿರೋದು. ಬಿಕಾಸ್ ಒಂಥರ ಬಹಳ ಇಂಡಿಸಿಸ್ ಇದೆಯಲ್ಲ ಇದು ಅಂತ ಅನ್ನಿಸ್ತಾ ಇತ್ತು ನಮ್ಗೆ. ಸ್ಪಷ್ಟವಾಗಿ ನಾನು ಬರ್ತಾ ಇದೀನಿ, ತುಂಬಾ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲಾ ಕ್ಷೇತ್ರದಲ್ಲೂ ಕಾಂಪೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 100 ವರ್ಷದಲ್ಲಿ ನಾನು ಕೊಟ್ಟಿರುವಂತ ಭರವಸೆನ ನಾನು ಪೂರೈಸಿಲ್ಲ ಅಂದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಒಂದು ಪಾಸಿಟಿವ್ ನೋಟ್ ಆಗಿ ಕಾಣ್ತಾ ಇದೆ. ಇಲ್ಲ, ಜನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ಅವ್ರು ಬರ್ತಾರೆ ಅಂತ. ನಾವಲ್ಲಿ ತಮಿಳುನಾಡಲ್ಲಿ ಕೆಲಸ ಮಾಡ್ತಿದ್ದಾಗಲೇ ತುಂಬಾ ಜನ ಸಾರ್ ಬರ್ಬೇಕು ಅಂತ ಆಸೆ ಪಡ್ತಾ ಇದ್ರು, ನಿಜ. ಬಟ್ ಐ ಥಿಂಕ್ ಈಗ ಅಲ್ಲಿ ತಮಿಳುನಾಡಲ್ಲಿ ಇರುವಂತ ರಾಜಕೀಯ ಗೊಂದಲಗಳ ಮಧ್ಯೆ ಸ್ಪಷ್ಟವಾದ ನಿರ್ಧಾರ ಅವ್ರು ತಗೊಂಡಿದ್ದಾರೆ ಅನ್ಸುತ್ತೆ. ಈ ಟೈಮಿಂಗ್ ಲೈಸೆನ್ಸ್ ಪರ್ಫೆಕ್ಟ್ ಆಗಿದೆ. ಈಗ ಅನೌನ್ಸ್ ಮಾಡಿರೋ ಟೈಮ್ ಅಂತ ತುಂಬಾ ಕರೆಕ್ಟ್ ಆಗಿದೆ. ಅಂಡ್ 40 ವರ್ಷಗಳು ಒಬ್ರು ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದ್ರೆ ಅದು ಸಾಧಾರಣ ವಿಷಯನೇ ಅಲ್ಲ. ಇಷ್ಟು ದಿವಸಗಳು ಅವರು ಜನರ ಪ್ರೀತಿಯನ್ನ ಗಳಿಸಿದ್ದಾರೆ ಅಂದ್ರೆ ಒಂದು ಅಪಾರವಾದ ಶಕ್ತಿ ಅದು. ಹಾಗಾಗಿ ಇದು ಹೇಗೆ ವೋಟ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ, ಈಗ ಅವರು ಮಾಡಿರುವಂತ ಪಾಲಿಸೀಸ್ ಏನು, ಅದನ್ನ ಕುತೂಹಲದ ನಾವೆಲ್ಲರೂ ಕಾಯ್ತಾ ಇದೀವಿ. ಇಲ್ಲ, ನನಗಾತ್ರ ಒಂದು ಪರ್ಸನಲ್ ಇಂಟ್ರಾಕ್ಷನ್ ಆಗಿಲ್ಲ ಅವ್ರ ಜೊತೆ, ಇಲ್ಲ. ಬಟ್ ಅವಾಗ ಹೇಳಿಕೆ ಕೊಡ್ತಾನೆ ಇದ್ದಾರಲ್ಲ, ಅವ್ರು ಅದ್ರ ಬಗ್ಗೆ ಒಂದು ಒಲವಿತ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಿತ್ತು. ಬಟ್ ಇವ್ರು ಪಕ್ಷ ಸ್ಟಾರ್ಟ್ ಮಾಡ್ತಾರೆ ಇಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಎಲ್ರೂ ತಲೆಯಲ್ಲಿ ಇತ್ತು. ಅದಕ್ಕೆ ಅವರೇ ಅದ್ಭುತವಾಗಿ ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ. ಅಂದ್ರೆ ಆ ಜನಪ್ರಿಯತೆ ಈಗಲೂ ಇದೆ. ಆ ಒಂದು ಕಾಲಘಟ್ಟ ಬೇರೆ ಆಗಿತ್ತು. MGR ಅವ್ರು ಬಂದಿದ್ದಾಗ್ಲಿ, ಜಯಲಲಿತಾ ಅವ್ರು ಬಂದಿದ್ದಾಗ್ಲಿ, ಅಥವಾ NTR ಬಂದಿದ್ದ ಕಾಲಘಟ್ಟನೇ ಬೇರೆ. ಈಗ ಹೋಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಈಗ ಡೈನಮಿಕ್ಸ್ ಬೇರೆ. ಹಾಗಾಗಿ ಈಗ ಕಮಲ್ ಅವರಾಗ್ಲಿ, ರಜನಿಕಾಂತ್ ಅವ್ರಲ್ಲಿ ಈಗ ಬರ್ತಾ ಇರೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏನಾಗುತ್ತೆ ನೋಡ್ಬೇಕು. ಎಲೆಕ್ಷನ್ ಗೊತ್ತಿಲ್ಲ, ಅದು ಏನೇನಾಗುತ್ತೋ ನಾವು ಕಾದ್ ನೋಡ್ಬೇಕಾದ್ರೆ. ಇಬ್ರು ಹೇಳಿದ್ದಾರೆ ರಾಜಕೀಯಕ್ಕೆ ಬರ್ತೀವಿ ಅಂತ, ಇಬ್ರು ಹೇಳಿದ್ದಾರೆ ಬೇರೆ ಪಕ್ಷಗಳ ಜೊತೆ ನಾವು ಸೇರಲ್ಲ ಅಂತ. ಇಬ್ರು ಏನಾಗಿದೆ ಅಂದ್ರೆ ಅವ್ರ ಹಂತದಲ್ಲಿದ್ದಾರೆ. ಈಗ ನಡೀತಾ ಇರೋ ವಿಷಯಗಳು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಅಂದ್ರೆ ಇಷ್ಟು ಜನ ನಮ್ ಜೊತೆ ಇದ್ದಿದ್ದಾರೆ, ಇಷ್ಟೊಂದು ಜನ ನಮಗ್ ಕೊಟ್ಟಿದ್ದಾರೆ, ನಾವೇನಾದ್ರು ಜನಕ್ಕೆ ವಾಪಸ್ ಕೊಡ್ಬೇಕು ಅನ್ನೋ ಮೆಂಟಲ್ ಸ್ಥಿತಿಯಲ್ಲಿ ಇಬ್ರು ಇದ್ದಾರೆ. ಈ ಸಮಾಜಕ್ಕೆ ನಾವೇನಾದ್ರು ಮಾಡ್ಬೇಕು ಅಂದ್ರೆ ಇಬ್ರು ಹೊರಟಿದ್ದಾರೆ. ಅಂದ್ರೆ ಒಂದು ನಿರೀಕ್ಷೆ ಅಂತೂ ಇರುತ್ತೆ ಜನರಲ್ಲಿ. ನಾವೆಲ್ಲರೂ ಏನ್ ಕಾಯ್ತಾ ಇದ್ದಾರೆ, ಯಾರೋ ಒಬ್ರು ನಾಯಕ ನಟ ಬರ್ತಾನೆ, ಇಲ್ಲೊಂದು ಬದಲಾವಣೆ ಆಗುತ್ತೆ, ನಮ್ ಲೈಫ್ ಬೆಟರ್ ಆಗುತ್ತೆ ಅಂದ್ರೆ ಎಲ್ರು ಕಾಯ್ತಾ ಇದ್ದಾರೆ. ಆತರ ಒಂದು ಹೋಪ್ ಬಂದಾಗ, ಒಂದು ನಿರೀಕ್ಷೆ ಇದ್ದಾಗ ಇದು ಏನಾಗುತ್ತೆ ಅನ್ನೋ ಕುತೂಹಲ ನಮ್ಮೆಲ್ಲರಲ್ಲೂ ಇದೆ. ಅಂಡ್ ರಜನಿ ಸರ್ಗಾಗ್ಲಿ, ಕಮಲ್ ಸರ್ಗಾಗ್ಲಿ ಅಲ್ಲಿರುವಂತ ಜನಪ್ರಿಯತೆನೇ ಬೇರೆ. ಅವರ ಉದ್ದೇಶಗಳು ಸರಿ ಇದ್ದಾಗ ಅದು ಕಾರ್ಯರೂಪಕ್ಕೆ ಬಂದ್ರೆ ಅದ್ಭುತವಾಗಿರುತ್ತೆ. ಯಾವುದೋ ಅಪೂರ್ವ ಸಿದ್ಧತೆ ಬಗ್ಗೆ ಅವ್ರು ತುಂಬಾ ಗಮನ ಕೊಡ್ತಾರೆ, ಅದು ಬಹಳ ಖುಷಿ ಆಗುತ್ತೆ. ಇದೇನಾಯ್ತಂದ್ರೆ ಈ ಸಿಸ್ಟಮ್ಗೆ ಯಾರು ಸರೆಂಡರ್ ಆಗದೆ ಅವ್ರ ಒರಿಜಿನಲ್ ಮೂಲಭೂತ ಉದ್ದೇಶಗಳು ಏನಿದೆಯೋ ಕಾರ್ಯರೂಪಕ್ಕೆ ಬರ್ಬೇಕು ಅಂತ ಒಂದು ವಾತಾವರಣ ನಿರ್ಮಾಣ ಆಗೋದು ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ಇವ್ರೆಲ್ಲರಿಗೂ ಒಳ್ಳೇದು ಮಾಡ್ಬೇಕು ಅಂತ ಇದೆ. ಅದನ್ನ ಓಕೆ, ಖಂಡಿತ ಒಂದ್ ಕಡೆ ಈಗ ಎಲ್ಲರೂ ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿನಿಮಾ ರಂಗದವರು ಕೂಡ, ಆಪ್ತರು ಅನಿಸ್ಕೊಂಡವರು ಕೂಡ ರಾಜಕೀಯಕ್ಕೆ ಬಂದಿರೋದಕ್ಕೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕೊನೆಯದಾಗಿ ತಾವು ಹೇಳೋದಾದ್ರೆ, ಸಾಕಷ್ಟು ಮಾತಾಡಿದ್ವಿ ರಜನಿ ಅವರ ರಾಜಕೀಯ ಎಂಟ್ರಿಯ ಬಗ್ಗೆ. ಕೊನೆಯದಾಗಿ ಏನ್ ಹೇಳ್ತೀರಾ, ಒಂದೆರಡು ಮಾತಲ್ಲಿ ಮುಗಿಸೋದಾಗಿ? ನಾನು ಅವ್ರ ಸಂಘಕ್ಕೆ ಇದಕ್ಕೆ ಬಂದಿದ್ದಕ್ಕೆ, ರಾಜಕೀಯಕ್ಕೆ ಬಂದಿದ್ದಕ್ಕೆ ಫಸ್ಟ್ ಸೀಟ್ ನಿಮಗೆ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ನಾನು ಆಮೇಲೆ ತಗೋತೀನಿ. ಥ್ಯಾಂಕ್ ಯು ಸರ್. ಹೇಳಿ, ಕೊನೆಯದಾಗಿ ಏನ್ ಹೇಳಪ್ಪ? ಅವರು
ಯೋಚನೆ ಇವಾಗ ತಗೊಂಡಿರೋದು ಒಳ್ಳೆ ಯೋಚನೆ. ಇವಾಗ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವತ್ತು ಇವ್ರ ಡೇಟು, ಯಾವತ್ತು ಇವರು ಅನೌನ್ಸ್ ಮಾಡ್ತಾರೆ, ಆ ದಿವಸ ಒಳ್ಳೆ ದಿವಸ ಆಗ್ಲಿ ಅಂತ, ಜಲ್ದಿ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ತಮಿಳ್ನಾಡು ಪೊಲಿಟಿಕಲ್ಲೇ ಒಂದು ಬದಲಾವಣೆ ಆಗುತ್ತೆ. ಇವರು ಖಂಡಿತವಾಗ್ಲೂ ಇವರು ಸಿಎಂ ಆಗ್ತಾರೆ. ಜನಗಳಿಗೆ ಇವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಇವ್ರು ಬಂದ್ರೆ ಜನಗಳಿಗೆ ಇದು ಮಾಡ್ತಾರೆ. ಆದ್ರೆ ದುಡ್ಡು ಇರೋರಿಗೆ ಇವರು ಇದು ಮಾಡಲ್ಲ, ದುಡ್ಡಿನ ಬಗ್ಗೆ ಇವರು ಇದು ಮಾಡಲ್ಲ. ಜನಗಳಿಗೆ ಒಳ್ಳೇದು ಮಾಡೋರಿಗೆ ಮಾತ್ರ ಇವರು ಹೆಲ್ಪ್ ಮಾಡ್ತಾರೆ ಹೊತ್ತು ದುಡ್ಡುಗೋಸ್ಕರ ಇವ್ರು ಹಿಂದೆ ಬರೋರಿಗೆ ಯಾರಿಗೂ ಇವರು ಇದ್ ಮಾಡಲ್ಲ. ಅದೇ ತರ ನಮ್ಮ ಅಭಿಮಾನಿಗಳು ಲಕ್ಷಾಂತರ ರೂಪಾಯಿ ಅವ್ರವ್ರ ಸ್ವಂತ ದುಡ್ಡಲ್ಲೇ ಇಷ್ಟು ದಿವಸ ಒಂದು ಹಾರ ಹಾಕ್ಲಿ, ಹಾಲು ಇಲ್ಲಿ ಎಂತದಾಗ್ಲಿ ಅವ್ರಿಗೆ ಅವರಿಂದ ಒಂದು ಪೈಸಾನು ಯಾರು ಇಷ್ಟುವರೆಗೂ ಅಭಿಮಾನಿಗಳು ಪಡೆದಿಲ್ಲ. ಅವ್ರವ್ರ ಕೈಯಿಂದಾನೇ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಅದೆಲ್ಲ ಇಲ್ಲ. ಅವರು ಸ್ಕ್ರೀನ್ ಬಂದ್ರೆ ಸಾಕು ಅಂತ ಇದ್ವಿ. ಇವತ್ತು ಅವ್ರು ಪೊಲಿಟಿಕಲ್ ಬಂದ್ರೆ ನಮ್ಗೆ ಇದರಿಂದ ಬೇರೆ ಏನ್ ಖುಷಿ ಇಲ್ಲ. ತುಂಬಾ ಖುಷಿಯಾಗಿದೆ. ಅವ್ರು ಬರ್ಬೇಕು, ಬಾಬಾ ಚಿನ್ಮುದ್ರೆ ಬರ್ಬೇಕು, ಅವರು ಒಳ್ಳೇದು ಮಾಡ್ಬೇಕು. ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ. ಚಂದ್ರಕಾಂತ್ ಅವ್ರು, ಈಗ 1978ರಿಂದ ನೀವು ಅಭಿಮಾನಿಯ ಸಂಘವನ್ನ ಕಟ್ಕೊಂಡು ಬೆಳೆಸ್ತಾ ಬಂದಿದ್ದೀರಾ ಸುದೀರ್ಘ ಕಾಲ. ಈಗ ರಾಜಕೀಯ ಜೀವನಕ್ಕೂ ಕೂಡ ರಜನಿಕಾಂತ್ ಅವರು ಸೇರ್ಕೋತಾ ಇರೋದ್ರಿಂದ ಮುಂದೆ ನಿಮ್ಮ ಸಂಘದ ವತಿಯಿಂದ ಏನೇನ್ ಕಾರ್ಯ ಆಗತ್ತೆ, ಯಾವ ರೀತಿಯಾಗಿ ಮುಂದಿನ ಹೆಜ್ಜೆಯನ್ನ ಇಡ್ತಾ ಹೋಗ್ತೀರಾ? ಇದು ಏನಾಗಿದೆ ಅಂದ್ರೆ, ಕರ್ನಾಟಕದಲ್ಲಿ ಫಸ್ಟ್ ನಾವು ಒಂದು ಕೌನ್ಸಿಲರ್ ಮಾಡಿದ್ದೀವಿ. ಅದು KGF ನಲ್ಲಿ KC ಮುರಳಿ ಅನ್ಬಿಟ್ಟು ಅವ್ರು ಕೌನ್ಸಿಲರ್ 2 ಸಾರಿ ಆಗಿ 3ನೇ ಸರಿ ಚೇರ್ಮನ್ ಆದ್ರು. ನಮ್ಗೆ ತುಂಬಾ ರಜನಿಕಾಂತ್ ಬರೋಕ್ ಮುಂಚೆ ಒಂದು ಸೈನ್ ನಾವು ತೋರಿಸ್ಬಿಟ್ಟಿದೀವಿ. ಈ ರಜನಿಕಾಂತ್ ಅಭಿಮಾನ ಸಂಘದಿಂದ ಒಂದು ಇದಾಗಿದೆ. ಅದೇ ತರ ನಮ್ಮ ತಮಿಳುನಾಡಿನಲ್ಲಿ ಮಹೇಂದ್ರ ಅನ್ಬಿಟ್ಟು ಧರ್ಮಪುರಿ ಮಾವಟ ಡಿಸ್ಟಿಕ್, ಧರ್ಮಪುರಿ ಡಿಸ್ಟಿಕ್ ನಲ್ಲಿ ಅಲ್ಲಿ ಪಾಲಕ್ಕೋಡು ಒಂದು ತಾಲೂಕ, ಅಲ್ಲಿ ಬಂದು 3 ಟೈಮ್ಸ್ ಹ್ಯಾಟ್ರಿಕ್. ಅವರು ನಾನು ನಿಲ್ತೀನಿ, ನನ್ಗೆ ಒಳ್ಳೆ ಜನ ಬಲ ಇದೆ. ಅವರು ಕೂಡ ರಜನಿಕಾಂತ್ ಅಭಿಮಾನಿ ಸಂಘ ಪ್ಲಸ್ ಅವರು ಪ್ರೆಸಿಡೆಂಟ್ ಆಗಿದ್ರು. ಸೊ ಅವರು ಒಂದ್ ಸಾಮಾನ್ಯ ಒಂದ್ಸರಿ ಆಗೋದು ಕಷ್ಟ, 3 ಟೈಮ್ಸ್ ಮಾಡಬೇಕಂದ್ರೆ ತುಂಬಾ ದೊಡ್ಡ ವಿಷಯ. ಮುಂದೆ ಕೂಡ ನಿಮ್ಮ ಸಂಘದ ವತಿಯಿಂದ ಜಾಸ್ತಿ ಸಪೋರ್ಟ್ ಸಿಗುತ್ತೆ, ಅವರಿಗೆ ಬೆನ್ನೆಲುಬಾಗಿ ನಿಲ್ತೀರಿ ಅಂತ ಹೇಳ್ತೀರಾ? ಖಂಡಿತ. ಓಕೆ, ಖಂಡಿತ. ಥ್ಯಾಂಕ್ ಯು ಸರ್, ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ. ಟಿವಿ ನ್ಯೂಸ್ 18ಗೆ ತುಂಬಾ ಧನ್ಯವಾದ. ಓಕೆ, ಥ್ಯಾಂಕ್ಸ್ ಅಗೇನ್.